ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು 4ನೇ ತರಗತಿ ವಿಷಯ ಗಣಿತ ಅಧ್ಯಾಯ 5 ಗುಣಾಕಾರ ಇದಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.2 ಈ ತರಗತಿಯಲ್ಲಿ ಏನು ಮಾಡೋಣ ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಪುಸ್ತಕನ ನೀವು ತೆಗೆದಿಟ್ಕೊಂಡು ನೋಡಬೇಕು. ನೋಡಿ, ನಾನು ಒಂದ್ಸರಿ ನಿಮ್ಗೆ ಹೇಳ್ತೀನಿ. ಖಾಲಿ ಸ್ಥಳವನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಅಂತ ಹೇಳಿದ್ದಾರೆ. ಹೌದಾ? ಗುಣಾಕಾರ ಮಾಡಬೇಕು. ಈಸಿ ಇದೆ ಪ್ರಾಬ್ಲಮ್ಸ್. ಒಂದೊಂದಾಗಿ ಏನ್ ಮಾಡೋಣ, ಈಗ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತಂದ್ರೆ 3 × 100. ಹೌದಾ? ಬಾಯಿಲೇನೆ ಮಾಡಬೇಕು ಇದನ್ನ. 3 1 3 2 0. ಅರ್ಥ ಆಯ್ತಲ್ಲ? ಅಂದ್ರೆ 3 × 100 ಅಂದ್ರೆ 300. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ 9 × 50. ಎಷ್ಟಾಗುತ್ತೆ ನೋಡಿ. 0 ಇದ್ದಾಗ ಕೇವಲ ಸಂಖ್ಯೆಗಳನ್ನ ಗುಣಿಸಿ ಮುಂದೆ 0 ಇಟ್ಬಿಟ್ರೆ ಅದು ಆನ್ಸರ್ ಆಗುತ್ತೆ. 9 45. 1 0 ಇದೆಯಲ್ಲ, ಇಟ್ಬಿಡೋದು ಈ ರೀತಿಯಾಗಿ. ಬೇಗ ಪಟ್ಟಂತ ಮಾಡ್ಬಿಡಲಿಕ್ಕೆ ಸಾಧ್ಯ ಇರ್ತದೆ. ನೆಕ್ಸ್ಟ್ 9 × 500. ಹೇಳಿ ನೋಡೋಣ ನೀವೀಗ. ಇಲ್ಲಿ 9 × 50 ಆಗಿತ್ತಲ್ಲ, ಇಲ್ಲಿ 9 × 500 ಇದೆ. ಅಂದ್ರೆ 1 0 ಎಕ್ಸ್ಟ್ರಾ ಇದೆ. ಅಂದ್ರೆ 9 45. ಎಷ್ಟು 0 ಇದಾವ? 2 0. ಇದನ್ನ ನೀವು ಇನ್ನೊಂದು ವಿಧಾನ ಅಂತಂದ್ರೆ ನೀವು ಈ ರೀತಿಯಾಗಿ ಮಾಡ್ತೀರಿ ನಾವು. ಹೌದಾ? 500 ಗುಂಡ್ಲೆ 9. ನೋಡಿ, 9 ಪೂಜಿಲೆ ಪೂಜಿ, 9 ಪೂಜಿಲೆ ಪೂಜಿ, 9 5 45, 4500. ಈ ರೀತಿ ಮಾಡೋ ಬದಲಿ ಡೈರೆಕ್ಟ್ ಆಗಿ ಈ ರೀತಿ ಮಾಡಬೇಕು. 4ನೇ ಪ್ರಾಬ್ಲಮ್ 7 × 400. ನೋಡಿ, 7 4 28. 2 0 2800. ಅರ್ಥ ಆಗ್ತಾ ಇದೆಯಲ್ಲ? ಮುಂದಿನ ಪ್ರಾಬ್ಲಮ್ ನೋಡಿ 24 × 200. ಹೌದಾ? 24 ಎರಡ್ಲೆ ನಿಮಗ್ ಮಗ್ಗಿ ಬರಬೇಕು. ಮಗ್ಗಿ ಬಂದ್ರೇನೆ ಗುಣಾಕಾರ ಲೆಕ್ಕಗಳು ಬರೋದು, ಇಲ್ಲ ಅಂದ್ರೆ ಬರೋದು ಇಲ್ಲ. ಮಗ್ಗಿ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ನೀವೆಲ್ಲರೂ ಬಹಟ್ ಮಾಡಲೇಬೇಕು. 24 ಎರಡ್ಲೆ 48. 20. ಓಕೆ. ನೆಕ್ಸ್ಟ್ ಮುಂದಿಂದು 2 × 3000. ನೋಡಿ, 2 3 6. 1 2 3 0 ಇಟ್ಬಿಡೋದು. ಅಂದ್ರೆ 6000. 7ನೇ ಪ್ರಾಬ್ಲಮ್ ನೋಡಿ, ಸ್ವಲ್ಪ ಡ್ಯಾಶ್ × 70 = 350. ಹೌದಾ? ಅಂದ್ರೆ ಯಾವುದೇ ಒಂದು ಸಂಖ್ಯೆ ಇದು ಗೊತ್ತಿಲ್ಲ ನಮ್ಗೆ, 70 ಗುಣಿಸಿದ್ರೆ ನಮ್ಗೆ ಏನಾಗುತ್ತೆ? 350 ಬರುತ್ತೆ ಅಂತ ಹೇಳಿದೀನಿ. ಈಗಾಗಲೇ 0 ಐತಿ. 7 35 ಬರ್ಬೇಕು. 7 ಎಷ್ಟಲೇ 35. 7 5 35. ಹೌದಿಲ್ಲ? ಅದನ್ನೇ ಬರಿಬೇಕು ನೋಡ್ರಿ. ಈಗ 5 7 35 0. ಹಾಗಾದ್ರೆ ನಾನು ಬರಿಬೇಕಾದ ಸಂಖ್ಯೆ 5. ಓಕೆ. ನೆಕ್ಸ್ಟ್ 8 20 × 60. ನೋಡಿ, 2 6 12. ಇದೊಂದು 0 ಇದೊಂದು 0. 2 0 ಇಡ್ಬೇಕು. ಈಸಿ ವೇ ಇದು. ಹೌದಾ? ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ನೋಡಿ, ಇದನ್ನ ಬಿಡಿಸ್ಬೇಕಾದ್ರೆ 60 × 20 ಹೇಗೆ ಬರ್ಕೋರಿ. ಫಸ್ಟ್ ಆದ್ರೂ 20 ಬರೀರಿ, ಹೇಗೆ ಬರೀರಿ. ನೋಡಿ, ಈಗ ಒಂದೊಂದು ಸಂಖ್ಯೆಯಿಂದ ಗುಣಿಸಬೇಕಾದ್ರೆ 0 × 0 0, 0 × 6 0, ಪ್ಲಸ್ 2 × 0 0, 2 × 6 12. ನೋಡಿ, 0 0 2 1. ಹೀಗೆ ಮಾಡಿದ್ರೂ ಆನ್ಸರ್ ಏನಾಗುತ್ತೆ? ಒಂದೇ ಬರುತ್ತೆ. ಡೈರೆಕ್ಟ್ ಆಗಿ ಈ ರೀತಿ ಮಾಡೋದು ಬಹಳ ಸೂಕ್ತ. ಓಕೆ. ಅಭ್ಯಾಸ 5.2ರಲ್ಲಿ ಇರ್ತಕ್ಕಂಥ 8 ಲೆಕ್ಕಗಳನ್ನ ಈಗ ನಾನೇನ್ ಮಾಡಿದ್ದೀನಿ, ಬಿಡಿಸಿದ್ದೀನಿ. ನಿಮಗೆ ಹೋಮ್ ವರ್ಕ್ ಹೆಚ್ಚು ಇವು ಈಸಿ ಇದಾವೆ. ಹೆಚ್ಚು ಲೆಕ್ಕಗಳನ್ನ ಬಿಡಿಸಬೇಕು. ನೀವು ದಿನಾಲು 5 ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳನ್ನ ಡೈಲಿ ಮಾಡಬೇಕು. ಅಂದ್ರೆ ಮಾತ್ರ ನೀವೇನಾಗ್ತೀರಿ, ಯಾವುದೇ ಒಂದು ಮೂಲ ಕ್ರಿಯೆಗಳಿಂದ ವಂಚಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದ್ರೆ ಏನಾಗ್ತಾವ? ಲೆಕ್ಕಗಳು ತಪ್ತವ. ನೋಡಿ, ಈಗ ಇದೊಂದು ಪ್ರಾಬ್ಲಮ್ ಹಾಕಿದೀನಿ ನಾನು. ಈ ರೀತಿಯಾಗಿ ಮಾಡ್ರಿ. ಇಲ್ಲಿ ಗುಣಾಕಾರ ಮಾಡ್ಬೇಕಾದ್ರೂ ಇಲ್ಲಿ ಏನಾಗುತ್ತೆ? ಎಡಿಷನ್ ಬರ್ತೈತೆ. ಅಂದ್ರೆ ಕೂಡ್ಸು ಲೆಕ್ಕ ನೀವು ಪರ್ಫೆಕ್ಟ್ ಆಗಿ ಕಲಿತ್ರೆ ಮಾತ್ರ ಗುಣಾಕಾರ ಲೆಕ್ಕಗಳು ಬರ್ತಾವ. ಇಲ್ಲಾಂದ್ರೆ ಅಲ್ಲಿ ಏನಾಗ್ತದೆ? ತಪ್ತಿರಿ. ಹೌದಾ? ಇವುಗಳನ್ನ ಈ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ ಅಂದ್ರೆ 8 ಫಸ್ಟ್ ಎಲ್ಲಾ ಸಂಖ್ಯೆಗಳಿಗೆ ಗುಣಾಕಾರ ಮಾಡಿ, 2 ಎಲ್ಲಾ ಸಂಖ್ಯೆಗಳಿಗೆ ಗುಣಾಕಾರ ಮಾಡಿ ಬಿಡಿಸಲು ಪ್ರಯತ್ನಿಸಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ಇವುಗಳ ಬಗ್ಗೆ ಏನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಓಕೆ, ಧನ್ಯವಾದಗಳು.